ರಾಜ್ಯದಲ್ಲಿ ನೋಡಿದ್ರೆ ಬೆಲೆಗಳು ಜಾಸ್ತಿ ಆಗ್ತಾ ಇದೆ. ಜಿಎಸ್ಟಿ ತೆರಿಗೆಯನ್ನು ಇಳಿಸುವುದು ಮಾತ್ರವಲ್ಲ, ಇದು ಪ್ರತಿ ಮನೆಗೆ ತಲುಪಿಸ್ತಾ ಇದೆ. ಇದರಿಂದ ಕಾಂಗ್ರೆಸ್ಗೆ ಹೊಡೆತ ಬೀಳುತ್ತೆ. ಜಿಎಸ್ಟಿ ಇಳಿಕೆ ಜನತೆಗೆ ಖುಷಿ ನೀಡಿದ್ರೆ ಐವನ್ ಪದ್ಮರಾಜ್ಗೆ ಏಕೆ ಹೊಟ್ಟೆ ಹುರಿ ಎಂದು ಬಿಜೆಪಿ ವಕ್ತಾರ ಅರುಣ್ ಶೇಟ್ ಪ್ರಶ್ನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಜಿಎಸ್ಟಿ ದರ ಇಳಿಕೆ ಮಾಡಿ ಜನತೆಗೆ ನೆಮ್ಮದಿ ನೀಡಿದರೆ ರಾಜ್ಯ ಸರ್ಕಾರ ಪ್ರತಿಯೊಂದು ವಸ್ತುಗಳ ಬೆಲೆ ಏರಿಸಿ ಜನರ ಬದುಕಿಗೆ ಸಂಕಷ್ಟ ತಡೆಯೊಡ್ಡಿದೆ. ಕೇಂದ್ರದ ಜಿಎಸ್ಟಿ ದರ ಇಳಿಕೆ ಕುರಿತು ಶಾಸಕ ವೇದವ್ಯಾಸ್ ಕಾಮತ್ ಮನೆ ಮನೆಗೆ ಕರಪತ್ರ ವಿತರಣೆ ಕಾರ್ಯ ಆರಂಭಿಸಿದಾಗ ಕಾಂಗ್ರೆಸ್ ನಾಯಕರಾದ ಐವಾನ್ ಡಿಸೋಜ ಮತ್ತು ಪದ್ಮರಾಜ್ ಅವರಲ್ಲಿ ಹೊಟ್ಟೆ ಕಿಚ್ಚು ಶುರುವಾಗಿದೆ. ಜನರಿಗೆ ಸಿಗುತ್ತಿರುವ ಪ್ರಯೋಜನವೇ ಇವರಿಗೆ ಅಸಹ್ಯ ಎಂದು ಶೇಟ್ ವ್ಯಂಗ್ಯವಾಡಿದ್ದಾರೆ. ಇತ್ತೀಚೆಗೆ ಪದ್ಮರಾಜ್ ಹಾಗೂ ಐವಾನ್ ಡಿಸೋಜ ನೀಡಿರುವ ಜಿಎಸ್ಟಿ ಕುರಿತಾದ ಹೇಳಿಕೆಗೆ ಕೌಂಟರ್ ನೀಡುವ ಸಲುವಾಗಿ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಜಿಎಸ್ಟಿ ಇಳಿಕೆಯಿಂದ ಜನರು ಉತ್ಸಾಹದಿಂದ ಖರೀದಿಸುತ್ತಿದ್ದಾರೆ. ಹಲವಾರು ಅಗತ್ಯ ವಸ್ತುಗಳಿಗೆ ಶೂನ್ಯ ಜಿಎಸ್ಟಿ ದರ ವಿಧಿಸಲಾಗಿದೆ. ಇದರ ಪ್ರಯೋಜನ ಜನರ ಮನೆ ಮನೆಗೆ ತಲುಪುತ್ತಿದೆ ಎಂದಿದ್ದಾರೆ. ನಮ್ಮ ಇಲ್ಲಿಯ ಕಾಂಗ್ರೆಸ್ನವರಿಗೆ ಈ ಐವನ್ MLC ಆಗಿರತಕ್ಕಂತ ಐವನ್ ಡಿಸೋಜರ್ ಅವರಿಗೆ ಮತ್ತೆ ಈ ಪದ್ಮರಾಜ್ ಅವರಿಗೆ ಒಂದು ಉರಿ ಹತ್ತಿಕೊಳ್ಳುವುದು. ರಾಜ್ಯದಲ್ಲಿ ನೋಡಿದ್ರೆ ಪ್ರತಿಯೊಂದು ವಿಷಯಗಳಿಗೆ ಬೆಲೆಗಳು ಜಾಸ್ತಿ ಆಗ್ತಾ ಇದೆ. ಪಹಣಿ ಪತ್ರಿಕೆಗಳಿಗಿರಬಹುದು, ಇಂಧನಕ್ಕಿರಬಹುದು, ಹಾಲಿಗಿರಬಹುದು, ಎಲ್ಲದಕ್ಕೂ ದರಗಳು ಜಾಸ್ತಿ ಆಗ್ತಾ ಇದೆ. ಆದರೆ ತೆರಿಗೆ ಜಿಎಸ್ಟಿ ತೆರಿಗೆಯನ್ನು ಇಳಿಸುವುದು ಮಾತ್ರವಲ್ಲ, ಇದು ಪ್ರತಿ ಮನೆಗೆ ತಲುಪಿಸ್ತಾ ಇದ್ದಾರಲ್ವಾ. ಇದರಿಂದ ಕಾಂಗ್ರೆಸ್ಗೆ ಹೊಡೆತ ಬೀಳುತ್ತೆ ಅನ್ನತಕ್ಕಂಥ ಒಂದು ಮನಸ್ಥಿತಿಗೆ ಅವರು ಬಂದ್ಬಿಟ್ರು. ನಿನ್ನೆ ಒಂದು ಅವರಿಂದ ಪತ್ರಿಕಾಗೋಷ್ಠಿ ನಡೆಯಿತು. ಅದರಲ್ಲಿ ಅವರು ಹೇಳಿದ್ರು, ಕೇಂದ್ರ ಸರ್ಕಾರ ಆಗಿರತಕ್ಕಂಥ ನರೇಂದ್ರ ಮೋದಿಜಿ ಅವರು ಮಾಡಿದ್ರು ಕೂಡ ಅದರ ಕ್ರೆಡಿಟ್ ನಮಗೆ ಸಿಗಬೇಕು ಅಂತ. ಅದ್ರ ಕ್ರೆಡಿಟ್ ಸಿಗ್ಬೇಕಾದ್ರೂ ಕೂಡ ನೀವು ಕೂಡ ಹೀಗೆ ಯಾವ್ಯಾವದ್ರಲ್ಲಿ ಕಮ್ಮಿ ಆಗಿದೆ ಅಂತ ಹೇಳಿ ಪತ್ರಿಕೆ ಇದೇ ರೀತಿ ಕರಪತ್ರ ಮಾಡಿ ಹಂಚಬಹುದಿತ್ತು, ಜನರಿಗೆ ಮಾಹಿತಿ ಕೊಡಬಹುದಿತ್ತು, ಹರ್ಷವನ್ನು ಹೇಳಬಹುದಿತ್ತು. ಆದರೆ ಅಲ್ಲಿಗೆ ಅವರಿಗೆ ಆಗಿರುವಂತದ್ದು ಅಸೂಯೆ ಮಾತ್ರ. ಈ ಕೇಂದ್ರ ಸರ್ಕಾರಕ್ಕೆ ಆಗ್ತಾ ಇದೆ, ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇಲ್ಲ ಅನ್ನುವಂಥ